ಮಹಾರಾಷ್ಟ್ರದ ಪೊಲೀಸರು ಮಾಡುವಂತಹ ಕೆಲಸವನ್ನ ಕರ್ನಾಟಕದ ಪೊಲೀಸರು ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಪೊಲೀಸ್ ಇಲಾಖೆ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮಿ ನಿಮ್ಮ ಕೈಲಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ? ಮಹಾರಾಷ್ಟ್ರ ಪೊಲೀಸರು ಬಂದು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡ್ರಗ್ಸ್ ದಂಧೆ ಯಾರು ಮಾಡ್ತಾರೋ ಅವರನ್ನು ಹಿಡಿತಾ ಇದ್ದಾರೆ, ರೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕ ಪೊಲೀಸರಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಮೈಸೂರಿನ ಡ್ರಗ್ಸ್ ಫ್ಯಾಕ್ಟರಿ ಏನಿದೆ ಅದನ್ನು ಭೇದಿಸಿದ್ರು. ನೀವೇನು ಮಾಡ್ತಾ ಇದ್ದೀರಿ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಗೊತ್ತಾಗ್ತಾ ಇಲ್ಲ ಈ ವಿಚಾರ? ರಾಜ್ಯದ ಪೊಲೀಸರಿಗೆ ಇಂತಹ ಘಟಕಗಳ ಮಾಹಿತಿನೇ ಇಲ್ವಾ? ಏನ್ ಮಾಡ್ತಿದ್ರಿ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಅಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸಿಎಂ ಈ ರೀತಿಯಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಏನ್ ಮಾಡ್ತಾ ಇದ್ರಿ ಅಂತ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಪ್ರಕರಣಗಳನ್ನು ಭೇದಿಸಿದ್ರು ಮಹಾರಾಷ್ಟ್ರದ ಪೊಲೀಸರು. ಸುಮಾರು 59-56 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿದ್ರು. ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಬೇರೆ ಬೇರೆ ಕಡೆ ಕೂಡ ಬಂದರು. ಅವರಿಗೆ ಮಾಹಿತಿ ಇತ್ತು, ಪಕ್ಕಾ ಮಾಹಿತಿ ಇತ್ತು. ಬಂದು ಅವ್ರನ್ನ ಹಿಡಿದುಕೊಂಡ್ರು. ಎಲ್ಲೋ ಮಹಾರಾಷ್ಟ್ರದಲ್ಲಿರುವಂತಹ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ, ಇಲ್ಲಿ ಡ್ರಗ್ಸು ತಯಾರಾಗ್ತಾ ಇದೆ, ಇಲ್ಲಿ ಮಾರಾಟ ಆಗ್ತಾ ಇದೆ, ಬೇರೆ ಕಡೆಯಿಂದ ಬಂದಂಥವ್ರು ಇಲ್ಲಿ ತಂದು ಬೇರೆಯವ್ರಿಗೆಲ್ಲ ಹಂಚುತ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ ಅನ್ನೋದಾದರೆ ನಮ್ಮ ರಾಜ್ಯದಲ್ಲಿರುವಂತಹ ಪೊಲೀಸರಿಗೆ, ಪೊಲೀಸ್ ಇಲಾಖೆಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಮಾಹಿತಿ ಯಾಕೆ ಸಿಗುತ್ತಾ ಇಲ್ಲ? ಅಥವಾ ಪೊಲೀಸರ ಲೋಪದೋಷ ಏನಾದರೂ ಇದೆಯಾ? ಇವರೇ ಬೇಕಂತ ಸುಮ್ಮನೆ ಇದ್ದಾರಾ? ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಸಭೆ ನಡೆದಿತ್ತು ನಿನ್ನೆ. ಆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ಪೊಲೀಸ್ ಇಲಾಖೆಗೆ, ಪಕ್ಕದಲ್ಲಿ ಗೃಹ ಸಚಿವರು ಕೂಡ ಇದ್ದರು, ಅವರು ಕೂಡ ಪ್ರಶ್ನೆ ಮಾಡಿದಂತೆಯೇ ಇದು. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗೃಹ ಸಚಿವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ದಂಗೆನೇ ಅರ್ಥ ಆಯಿತು ಅಲ್ಲಿ. ಈ ಹಿಂದೆ ನಾವು ಗಮನಿಸಿದ್ದೀವಿ, ಮಹಾರಾಷ್ಟ್ರ ಪೊಲೀಸರು ಬಂದು ಏಕಾಏಕಾಗಿ ಎಲ್ಲೆಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇತ್ತು, ಮುಖ್ಯವಾಗಿ ಮೈಸೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ಗಳನ್ನು ವಶಪಡಿಸಿಕೊಂಡಿದ್ರು. ಅವ್ರು ಯಾರು ಎಲ್ಲಿಂದ ಬಂದರು ಅದನ್ನು ಕೂಡ ಪತ್ತೆ ಹಚ್ಚಿದ್ರು. ಮಹಾರಾಷ್ಟ್ರಗೆ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಪೊಲೀಸರಿಗೆ ಯಾಕೆ ಯಾರು ಮಾಹಿತಿ ಕೊಡ್ತಾ ಇಲ್ಲ? ಅಥವಾ ಇವರು ತಿಳಿದುಕೊಳ್ತಾ ಇಲ್ವಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ಮಾಡೋಕ್ಕೂ ಮುಂಚೆ ಏನಾಗಿತ್ತು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ಗಳು ಸಿಕ್ಕಿತ್ತು. ಬೆಂಗಳೂರು ಪೊಲೀಸರು ಕೂಡ ಕೆಲವ್ರನ್ನ ಹಿಡ್ಕೊಂಡಿದ್ರು, ಇಲ್ಲ ಅಂತಲ್ಲ. ಬಟ್ ಆದರೆ ಎಲ್ಲೋ ಇರುವಂತಹ ಮಹಾರಾಷ್ಟ್ರ ಪೊಲೀಸರು ಬಂದು ನಮ್ಮ ಕರ್ನಾಟಕದಲ್ಲಿ ಅವ್ರು ನಡೀತಾರೆ, ಪತ್ತೆ ಹಚ್ಚುತ್ತಾರೆ ಅಂತಂದರೆ ನೀವ್ಯಾಕೆ ಕರ್ನಾಟಕದ ಪೊಲೀಸರು ಏನೂ ಮಾಡ್ತಾ ಇಲ್ಲ? ಹಾಗಾದರೆ ನಿಮ್ಮ ಕೆಲಸದಲ್ಲಿ ಏನೋ ಲೋಪದೋಷ ಇದೆ, ಅಥವಾ ನೀವೇನಾದರೂ ಶಾಮೀಲಾಗಿದ್ದೀರಾ ಅವ್ರ ಜೊತೆ? ಈ ರೀತಿಯಾದಂಥ ಒಂದು ಕ್ವಶನನ್ನು ಮಾಡಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಇಲಾಖೆ ಯಾವ ರೀತಿಯಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಏನಾಗಬಹುದು? ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮುಂದಿನ ಒಂದು ಇದ್ರ ಬಗ್ಗೆ ವಿಚಾರಣೆ ನಡೆಸಿ ಪೊಲೀಸ್ ಇಲಾಖೆ ಮೇಲೆ, ಅಧಿಕಾರಿಗಳ ಮೇಲೆ ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಯಾರಾದರೂ ಇದರಲ್ಲಿ ಭಾಗಿಯಾದ? ಯಾಕಂದರೆ ನೋಡಿ, ನಮ್ಮ ರಾಜ್ಯದಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಪೊಲೀಸರೇ ಭಾಗಿಯಾಗಿ ಕ್ರಿಮಿನಲ್ಗಳಾಗಿದ್ರು. ಆ ರೀತಿಯಾದಂತಹ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅದನ್ನು ಖುದ್ದಾಗಿ ಬೆಳಗಾವಿಯ ಸದನದಲ್ಲಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಕೆಲವೊಂದು ಪ್ರಕರಣಗಳಲ್ಲಿ, ಸುಮಾರು ಒಂದು 80ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಗೃಹ ಸಚಿವರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಸದನದಲ್ಲಿ, ಎಲ್ಲರ ಮುಂದೆ ಕೂಡ. ಒಂದು ರೀತಿಯಲ್ಲಿ ಅದು ಶೇಮ್ ಎನ್ನುವಂತಹ ವಿಚಾರ ಕೂಡ ಹೌದು. ಒಂದು ವಿಚಾರವನ್ನು ನೆನಪು ಮಾಡ್ಕೊಳ್ಳೋದಾದರೆ, ಏನು ATM ದರೋಡೆ ಆಯ್ತಲ್ವ ಆಡು ಹಗಲು, ಅದರಲ್ಲಿ ಒಬ್ಬ ಪೊಲೀಸ್ನ ಕೈವಾಡ ಇತ್ತು. ಅದನ್ನು ನಾವು ಉದಾಹರಣೆಯಾಗಿ ತಗೋಬೋದು. ಮತ್ತು ಇತ್ತೀಚೆಗೆ ಯಾವುದೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಸ್ಥಳವನ್ನು ಕಬ್ಜಾ ಮಾಡಿದರು. ಈ ರೀತಿಯಾದ ಒಂದು ಪ್ರಕರಣಗಳು ತುಂಬ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ಕೂಡ ಪೊಲೀಸರ ಕೈವಾಡ ಇರಬಹುದು. ಡ್ರಗ್ಸ್ ಪೆಡ್ಲರ್ಗಳೇನಿದ್ದಾರೆ ಅವರನ್ನು ಇವರು ಸರಿಯಾದ ರೀತಿಯಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ. ಅಂದರೆ ಮಾಹಿತಿ ಸಿಕ್ಕರೂ ಕೂಡ ಅವ್ರ ಹತ್ರ ಏನಾದರೂ ದುಡ್ಡನ್ನು ಪಡೆದ್ಬಿಟ್ಟು, ಹಣವನ್ನು ಪಡೆದು ಸುಮ್ಮನೆ ಇದ್ದಾರಾ, ಅವ್ರನ್ನ ಸುಮ್ಮನೆ ಓಡಾಡಕ್ಕೆ ಬಿಟ್ಟಿದ್ದಾರಾ, ಈ ರೀತಿಯ ಅನುಮಾನಗಳು ಶುರುವಾಗ್ತಾ ಇದೆ. ಇದೇ ವಿಚಾರವಾಗಿ ಅವರ ವಿರುದ್ಧ ತನಿಖೆ ಆಗಬೇಕು ಸೂಚನೆ ಕೊಟ್ಟಿದ್ದಾರೆ, ಕ್ರಮ ತೆಗೆದುಕೊಳ್ಳಿ ಅಂತವ್ರ ವಿರುದ್ಧ ಅಂತ ಹೇಳಿ. ಹೀಗಾಗಿ ಗೃಹ ಇಲಾಖೆ ಮತ್ತು ಗೃಹ ಸಚಿವರು ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಾದರೆ ಈ ಒಂದು ಡ್ರಗ್ಸ್ ವಿಚಾರವಾಗಿ ಎಲ್ಲೆಲ್ಲಿ ರಾಜ್ಯದಲ್ಲಿ ಈ ರೀತಿಯಾಗಿ ದಂಧೆಗಳು ನಡೀತಾ ಇವೆ ಅದನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಪೊಲೀಸರು ಸರಿಯಾದ ರೀತಿಯಲ್ಲಿ ಮಾಡ್ತಾರೆ. ಬೇರೆ ರಾಜ್ಯದ ಪೊಲೀಸರು ಮಾಡುವಂಥ ಕೆಲಸ ನಮ್ಮ ಪೊಲೀಸರೇ ಮಾಡಲಿ ಅಂತ ಹೇಳಿ ಸಿಎಂ ಅವರು ಹೇಳಿರುವಂಥದ್ದು. ಇಲಾಖೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ. ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ವಾ, ಅಥವಾ ನಿಮಗೆ ಮಾಹಿತಿಯ ಕೊರತೆ ಇದೆಯಾ? ಡ್ರಗ್ಸ್ ವಿಚಾರದಲ್ಲಿ
ಯುವಕರಿಗೆ ಅದು ಮಾರಕ ಆಗ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕಬೇಕು. ಬೇರೆ ರಾಜ್ಯದ ಪೊಲೀಸರು ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರನ್ನು ಹಿಡಿತಾ ಇದ್ದಾರೆ, ಗುರುತಿಸ್ತಾ ಇದ್ದಾರೆ ಅಂತಂದರೆ ಕರ್ನಾಟಕದ ಪೊಲೀಸರಿಗೆ ಯಾಕೆ ಆಗ್ತಾ ಇಲ್ಲ? ಇದೇ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗೃಹ ಸಚಿವರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿದ್ರೆ, ಇಲ್ಲ ನಾವು ಕೂಡ ಬೇರೆ ಬೇರೆ ವಿಚಾರಗಳು ಬೇರೆ ಒಂದು ಜಿಲ್ಲೆಗಳಲ್ಲಿ ನೋಡಿದ್ದೀವಿ, ಗದಗ, ಹುಬ್ಬಳ್ಳಿ ಆ ಸೈಡೆಲ್ಲ ಟ್ರೈನ್ನಲ್ಲಿ ಕೂಡ ಡ್ರಗ್ಸ್ ಸಿಕ್ಕಿತ್ತು, ಬೇರೆ ಬೇರೆ ಕಡೆ ಸಿಕ್ಕಿತ್ತು, ಅದನ್ನು ಕೂಡ ಅವರು ಪತ್ತೆ ಹಚ್ಚಿದ್ದಾರೆ. ಆದರೆ ಬೇರೆ ರಾಜ್ಯದ ಪೊಲೀಸರು ನಮ್ಮಲ್ಲಿ ಬಂದು ಹುಡುಕಿ ತಗೊಂಡು ಹೋಗೋದು ಅದೊಂದು ರೀತಿಯಲ್ಲಿ ನಮಗೆ ಶೇಮ್ ಅನಿಸುತ್ತೆ. ನಮ್ಮ ಪೊಲೀಸ್ ಇಲಾಖೆಗೆ ಅದು ಒಂದು ರೀತಿಯಲ್ಲಿ ಅವಮಾನ ಆಗೋ ಥರ ಆಗುತ್ತೆ. ಹೀಗಾಗಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಮುಂದಿನ ದಿನಗಳಲ್ಲಿ ಸರಿಯಾದ ಮಾಹಿತಿಯನ್ನು ಪಡೆದು ಈ ಒಂದು ಡ್ರಗ್ಸ್ ವಿಚಾರವಾಗಿ ನೀವು ಒಂದು ರೀತಿಯಲ್ಲಿ ಅವ್ರನ್ನ ಹಿಡೀರಿ ಅನ್ನುವಂಥ ರೀತಿಯಲ್ಲಿ ಕ್ಲಾಸನ್ನು ತೆಗೆದುಕೊಂಡಿದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.